ಇವತ್ತು ಸಂಡೇ ಫುಲ್ ವ್ಲಾಗ್ ಹಾಕ್ತಾಯಿದ್ದೀನಿ. ಇವತ್ತು ಫುಲ್ ಡೇ ವ್ಲಾಗ್ ಇರುತ್ತೆ. ಇವತ್ತು ನಾನು ಊರಿಗೆ ಹೋಗಿದ್ವಿ. ಒಂದು ಅಂದರೆ ತೋಟದಲ್ಲಿ ಮನೆ ಕಟ್ಟಿದ್ರು, ಅದು ಹೋಮ ಮಾಡಿಸ್ತಿದ್ರು. ಊರಿಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಊರಿಗೆ ಹೋಗಿದ್ವಿ. ನಾವು ಗಾಡೀಲಿ ಬಂದು ಅಂತ ಹೇಳ್ಬಿಟ್ಟು ತಲೆಯೆಲ್ಲ ಸರಿ ಮಾಡ್ಕೊತಾ ಇದ್ವಿ. ನಾವು ವಾರ್ಗೀತಿ ಇನ್ನೂ ರೆಡಿ ಆಯ್ತಾಯಿದ್ರು. ಅವ್ರು ರೆಡಿಯಾಗಲಿ ನಾಷ್ಟನ ಮಾಡ್ಕೊಡ್ಲಿ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ವೆಯ್ಟೆಲ್ಲ ಆಯಿತು, ಹೊರಡೋಣ ಅಂದ್ಬಿಟ್ಟು ನಿಂತ್ಕೊಂಡ್ವಿ. ಇವರು ನಮ್ಮ ದೊಡ್ಡತ್ತೆ, ಇವ್ರು ನಮ್ಮ ವಾರ್ಗಿತ್ತಿ. ಅಲ್ಲಿ ಮುಂದೆ ಹೋಯ್ತಾರೋರು ಅವರು ನಾವು ಎಲ್ಲ ಒಟ್ಟಿಗೆ ಬಂದೋ. ಇದು ನಾನು ಆಡಿ ಬೆಳೆದಿದ್ದಂಥ ಜಾಗ. ಇದು ಶನಿ ಮಹಾತ್ಮನ ದೇವಸ್ಥಾನ. ಇಲ್ಲಿ ಶನಿವಾರ ಆದ ತಕ್ಷಣವೇ ಆ ದೇವಸ್ಥಾನಕ್ಕೆ ಬಂದುಬಿಡ್ತಾಯಿದ್ವಿ. ಮತ್ತು ಆ ಗಿಡ ನೋಡಿದ್ರೆ ಮುಡ್ಕೋಬೇಕಂತ ಕಿತ್ಕೊಂಡು ಅದಕ್ಕೆ ಮುಡ್ಕೊತಾ ಇದ್ವಿ. ಇಲ್ಲಿ ನಮ್ಮ ಮಾವ ಸತ್ತೋದ್ರು, ಅವ್ರನ್ನ ಅಲ್ಲೇ ಉಣ್ತಿರೋದು ಆ ಜಾಗ ಅದು. ಅದಾದಮೇಲೆ ಇದು ಹೊಲಗಳು ನಡ್ಕೊಂಡು ಹೋಗ್ತಾರೋ ಜಾಗ. ಅಲ್ಲಿ ಹಸು ಇತ್ತು ಅಂತ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ. ಇದು ನಮ್ಮದು ಬೋರು. ಇದು ನನಗೂ ಅಷ್ಟಾಗಿ ಜಾಗಗಳು ಗೊತ್ತಿಲ್ಲ. ಹಾಗೆ ಮುಂದೆ ಹೋಯ್ತಾ ಇನ್ನೊಂದು ದೇವಸ್ಥಾನ ಸಿಗುತ್ತೆ, ಹನುಮಂತರಾಯನ ದೇವಸ್ಥಾನ ಅಂತ, ಅಂದರೆ ಆಂಜನೇಯನ ದೇವಸ್ಥಾನ. ಅಲ್ಲೂ ಕೂಡ ಯಾವಾಗ್ಲೂ ಬರ್ತಿದ್ವಿ ಶನಿವಾರದ ಹೊತ್ತು. ಅಲ್ಲೂ ಕೂಡ ಪ್ರಸಾದ ಕೊಟ್ಟು ಅಲ್ಲಿ ಸುತ್ತ ಆಟ ಆಡ್ಕೊಂಡು ಹೋಗ್ತಿದ್ವಿ. ಯಾವಾಗಲೂ ಅಂದರೆ ನಾವು ಆಡಿ ಬೆಳೆದಿದ್ರಂಥ ಜಾಗನೇ ಇದು. ಅದು ನಂದು ನಮ್ಮ ಮನೆಯವ್ರ ಒಂದೇ. ಇದು ನಮ್ಮ ಬಾವರ್ದು. ಇದನ್ನು ಮಾಡಿದಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಆಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಇಲ್ಲಾಂದರೆ ನಾನು ಹೋಮ ಮಾಡಿಸ್ಬೇಕಾದ್ರೆ ನಾನು ಹಾಕಬೇಕಾಗಿತ್ತು. ಹಾಕೋಕ್ಕಾಗಿಲ್ಲ. ಕಾರಣ ಅಂದರೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಈಗ ನೋಡಿ, ಇದು ಅಟ್ನೆ ಎಲ್ಲ ಇಟ್ಬಿಟ್ಟು ಹುಳ ಕೂಡ ಬೆಳೀತಾ ಇದ್ದಾರೆ. ಒಂದು ರೌಂಡ್ ಬೆಳೆದಿದ್ದಾರೆ. ಈಗ ಮತ್ತೆ ಹುಳ ತಂದಿದ್ದಾರೆ. ಈ ಥರ ಎಲ್ಲ ಪರದೆ ಎಲ್ಲ ಹಾಕಿರ್ತಾರೆ, ಯಾಕಂದರೆ ಈಜಿನೊಣ ಹೋಗಿ ಹುಳಗಳನ್ನೆಲ್ಲ ಇದು ಮಾಡಿಬಿಡುತ್ತೆ ಅಂತೇಳಿ. ನೋಡಿ, ಹುಳ ತೋರಿಸ್ದೆ. ಇದು ಕೂಡ ನಮ್ಮದೇ. ಇಲ್ಲಿ ಸೊಪ್ಪು ಹಾಕಿದ್ದಾರೆ, ಬೆಳೆಯೋದು ಅಂದರೆ ಹುಳ ತಿನ್ನೋವಂಥ ಸೊಪ್ಪು. ಆಮೇಲೆ ನೋಡಿ, ನಮ್ಮ ವ್ಲಾಗರ್ ಚೈತ್ರ ಅಪ್ಪನ ತೋರಿಸ್ತೀನಿ ನೋಡಿ. ವ್ಲಾಗರ್ ಚೈತ್ರ ಅಂದರೆ ನಾನು ಲಿಂಕ್ ಹಾಕಿರ್ತೀನಿ, ನೋಡಿ ಒಂದ್ಸರಿ ಅವಳನ್ನು ಚೆಕ್ ಮಾಡಿ. ಅದಾದಮೇಲೆ ನೋಡಿ, ನಮ್ಮ ಮನೆಯವ್ರ ಫ್ಯಾಮಿಲಿ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಇನ್ನೂ ಇದ್ದಾರೆ. ಆದರೆ ಸ್ವಲ್ಪ ಜನನೇ ಬಂದಿರೋದು. ಅದಾದಮೇಲೆ ಸ್ವಾಮೀಜಿಗಳು ಅರ್ಶಿನ ಕುಂಕುಮ ಇಡಬೇಕು ಅಂತ ಹೇಳಿದ್ರು, ಇಡ್ತಾಯಿದ್ರು. ಅದು ಹಂಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಹೋಮ ಎಲ್ಲ ಮುಗ್ದೋಗಿತ್ತು ನಾವು ಬರೋ ಅಷ್ಟರಲ್ಲಿ. ಇನ್ನೇನಿದ್ರೂ ಇನ್ನೂ ದೇವ್ರುಗಳು ಬರಬೇಕಿತ್ತು, ದೇವ್ರುಗಳನ್ನ ಕರೆಸ್ತಾಯಿದ್ರು. ಅದಾದಮೇಲೆ ನೋಡಿ, ನಮ್ಮ ಮನೆಯವರು ಫೋಟೋ ಹೊಡಿತಾ ಇದ್ದಾರೆ, ದೇವ್ರ ಫೋಟೋ. ಈ ಪೂಜಾರಿ ಅಂತೂ ಸಖತ್ತು ಸಿಡ್ದಾಡ್ತಾರೆ. ನಮ್ಮ ಮನೇಲಿ ಮಾಡಿದಾಗ ನಾನು ಅವ್ರ ಜೊತೆ ನನ್ನನ್ನು ಜಾಸ್ತಿ ಬೈತಾಯಿದ್ರು ಆ ತಾತ. ಇವರೇ ವ್ಲಾಗರ್ ಚೈತ್ರರಮ್ಮ. ಅವಳು ಲಿಂಕ್ ಹಾಕ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಆಮೇಲೆ ಊಟಗಳು ಭಟ್ರನ್ನೇ ಕರೆಸಿದ್ರು. ಊಟ ಕೂಡ ಮಾಡ್ತಾಯಿದ್ರು, ಅಡುಗೆ ಅವರೇ ಮಾಡ್ತಾಯಿದ್ರು. ನಾವು ಹೊಲಗ ನೋಡ್ಕೊಬರೋಣ ಅಂತೇಳ್ಬಿಟ್ಟು ನಮ್ಗೆ ಗೊತ್ತಿರಲಿಲ್ಲ ಎಲ್ಲ ಏನೇನು ಹಾಕಿದ್ದಾರೆ ಅಂತೇಳಿ ಸುತ್ತಮುತ್ತ ನೋಡ್ಕೊಬರೋಣ ಅಂತ ಹೋದ್ವಿ. ಇದು ಎಲೆ ತೋಟ ಈಗ ಬೆಳೀತಾ ಇದೆ. ಅಷ್ಟುದ್ದ ಅಂಬು ಬಂದಿದೆ, ಇನ್ನೂ ಬೆಳಿಬೇಕು. ನೆಕ್ಸ್ಟು ಇದ್ರ ಎದುರುಗಡೆನೇ ನಮ್ಮ ಅಪ್ಪರ ತೋಟ ಇದೆ. ಇದು ನೋಡಿ, ಅಷ್ಟುದ್ದ ಬೆಳೆಸಿದ್ದಾರೆ ನಮ್ಮ ಅಪ್ಪ. ಅದಾದಮೇಲೆ ಪ್ರಸಾದ ಮಾಡ್ತಾಯಿದ್ರು. ಹಾಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತೇಳಿ ತಗೊಂಡೆ. ದೇವ್ರುಗಳು ಬಂದಿದ್ದಾವೆ ನೋಡಿ, ದೇವ್ರುಗಳು ಅವೇನೆ. ಆಮೇಲೆ ಹಾಲು ಉಕ್ಸೋಣ ಅಂತೇಳ್ಬಿಟ್ಟು ಹಾಲು ಉಕ್ಕಿಸ್ತಾಯಿದ್ರು. ಹಾಲು ಉಕ್ಕಿದೆ, ಅದನ್ನು ಆಫ್ ಮಾಡಿ ಮಾಮೂಲಿ ಸಕ್ಕರೆ ಹಾಕ್ಬಿಟ್ಟು ಎಲ್ರಿಗೂ ಕೊಟ್ಕೊಂಬಂದ್ವಿ. ದೇವ್ರುಗಳು ಮುನಿಯಪ್ಪ ಮತ್ತು ಒಂದು ಚುಂಚುಂಗಿರಿಯಪ್ಪ, ಊರ ದೇವರು ಪಟ್ಲದಮ್ಮ ಕರೆಸಿದ್ವಿ. ಅದಾದಮೇಲೆ ಅಡುಗೆ ಎಲ್ಲ ರೆಡಿಯಾಗಿದೆ. ನೆಕ್ಸ್ಟ್ ಎಲ್ಲ ಊಟ ಮಾಡ್ತಾಯಿದ್ದೀವಿ. ಊಟ ಮುಗಿದ ತಕ್ಷಣ ಹೊರಡದೆ. ಪ್ಲೀಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮನೆಯವ್ರು ನೋಡಿ ಸೈಕಲ್ ತುಳಿತಾ ಇದ್ದಾರೆ. ಇವತ್ತಿನ ವ್ಲಾಗ್ ಇಷ್ಟೇ.